ಪತ್ರಿಕೋದ್ಯಮದಲ್ಲಿ ಎಡಪಂಥ ಬಲಪಂಥ ಅಂತ ಇದೆ. ನೇರವಾಗಿ ಹೇಳ್ತಾರೆ ಅವರು. ಈ ಸಂವಿಧಾನವನ್ನ ಸರಿಯಾಗಿ ಅರ್ಥಕೊಂಡಿಲ್ಲ, ಸಂವಿಧಾನವನ್ನ ಓದ್ಕೊಂತಿಲ್ಲ, ಈ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನಿಸ್ತಾ ಇಲ್ವೇನ್ರಿ? You think so? 100%. Did the media take money? Did the certain section of the extreme left liberal Maoist media? Yes. Did the Maoist media take money? They did. Did the Maoist YouTubers take money? Yes. Did the Maoist YouTubers, the Maoist media, the Maoist websites take money in cash, or did they take money in kind? Otherwise, this stupid story, this cock and bull story, this mad story, this insane piece of fiction which was carried by people who claim to launder the news, right? Or you are part of a leftist group. ಮಹಿಳಾ ಆಯೋಗ ಜನಪಕ್ಷಗಳ ಮಂಡನೆ ಮಾಡುತ್ತಿದ್ದಂತಹ ಪಿತೂರಿಗಾರರ ಭಾಗವಾಗಿ ಕೆಲಸ ಮಾಡಕ್ಕಾದ ಯೋಗ್ಯತೆ ಯಾಕೆ ಅವನು ಯಾವನು ಮುರಳೀದಾಸ ಹೇಳಿದ್ರು ಈಗ SIT ಧರ್ಮಸ್ಥಳದಲ್ಲಿ ಮಾತ್ರ ಮಾಡಬೇಕು, ರಾಜ್ಯದಲ್ಲೆಲ್ಲ ಮಿಸ್ ಆಗಿರೋ ಹೆಣ್ಣುಮಕ್ಕಳು ಮಾಡುವಂತ ಯಾಕೆ ಕೇಳಲಿಲ್ಲ ಈ ಗಣತೆ ವೆಂತ ಅಧ್ಯಕ್ಷೆ? ಅಲ್ಲೆಲ್ಲ ಸತ್ತಿರೋ ಹೆಣ್ಣುಮಕ್ಕಳ ಮಹಿಳೆಯರ ಹೆಸರಿನಲ್ಲಿ ದಗಾಕೋರ್ತನ ಮಾಡಬೇಕು. ಯಾಕೆ ಅದೊಂದು ಕಡೆ ಕಾಗ್ದ ಅಲ್ಲಿ 10 ಜನ ಸಿಕ್ಕಿ ಯಾವುದೇ ಪೊಲೀಸ್ ಸ್ಟೇಷನ್ ಜಾಸ್ತಿ ಹೋಗಿ ಇವತ್ತು ಯಾವುದೇ ತೆಗೆದು 10 ಜನ ಸಿಕ್ಕತ್ತೆ. ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಮಾಡಬೇಕು, ಡಿಸ್ಟ್ರಿಕ್ಟ್ ಪೊಲೀಸ್ ಮಾಡಬೇಕು. SIT ಯಾಕೆ ಅಲ್ಲಿಗೆ ಮಾತ್ರ? ಯಾಕೆ ರಾಜ್ಯದಲ್ಲಿ ನೀವು ಧರ್ಮಸ್ಥಳದ ಲೆಫ್ಟಿಸ್ಟ್ಗಳ ಮಹಿಳಾ ಆಯೋಗದ ಅಧ್ಯಕ್ಷನ ಏನು ನೀವು? ಸ್ನೇಹಿತರೆ, ಪತ್ರಿಕೋದ್ಯಮದಲ್ಲಿ ಎಡಪಂಥ ಬಲಪಂಥ ಅಂತ ಏನಾದರೂ 2 ವಿಭಾಗಗಳಿದಾವ? ಸಂವಿಧಾನದಲ್ಲಿ ಅದೇನಾದರೂ ಬರೆದಿದ್ದಾರ? ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಇಲ್ಲಿ ಅರ್ಣಬ್ ಗೋಸ್ವಾಮಿ, ರಿಪಬ್ಲಿಕ್ ಟಿವಿ ಅರ್ಣಬ್ ಗೋಸ್ವಾಮಿ ಹೇಳಿರುವಂತಹ ವಿಚಾರ, ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರಾಗಿರುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳಿರುವಂತಹ ವಿಚಾರ, ಈ 2 ವಿಚಾರಗಳನ್ನು ನೋಡಿದಾಗ ನಮಗನ್ಸೋದು, ಇಲ್ಲಿ ಧರ್ಮಸ್ಥಳದ ಬುರುಡೆಯ ವಿಚಾರದಲ್ಲಿ, ಚಿನ್ನಯ್ಯ ತಂದಿರುವಂತಹ ಬುರುಡೆಯ ವಿಚಾರದಲ್ಲಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಏನು SIT ತನಿಖೆಗೆ ಶಿಫಾರಸು ಮಾಡಿದಾಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಅವರು ಮಾತನಾಡಿದ್ದು, ಯಾರದು ಇದು ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಎಡಪಕ್ಷದವರ, ಅವರನ್ನು ಮೊದಲು ತನಿಖೆ ಮಾಡಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಂಥದ್ದು ಬಿಗ್ ಬುಲೆಟಿನ್ನಲ್ಲಿ. ರಿಪಬ್ಲಿಕ್ ಟಿವಿಯ ಅರ್ಣಬ್ ಗೋಸ್ವಾಮಿ ಅವರ ಸಹಚರರೊಂದಿಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ಇದು ಎಡಪಕ್ಷದ ಮೀಡಿಯಾಗಳು ಮಾಡಿರುವಂತಹ ಪಿತೂರಿ ಅಂತ. ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ, ನಾವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ, ಈ ಭಾರತ ದೇಶವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ರಾಜಕೀಯ ಪಕ್ಷಗಳಿಗಿಂತಲೂ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಪತ್ರಕರ್ತರುಗಳು. ನ್ಯಾಷನಲ್ ಚಾನೆಲ್ ಆಗಿರುವಂತಹ ರಿಪಬ್ಲಿಕ್ ಟಿವಿಯ ಅರ್ಣಬ್ ಗೋಸ್ವಾಮಿ ಕುತ್ಕೊಂಡು ಮಾತನಾಡ್ತಾರೆ ಅಂದರೆ, ಇದು ಎಡಪಕ್ಷಗಳು, ಎಡಪಂಥೀಯರು ಮಾಧ್ಯಮಗಳವರು ಮಾಡ್ತಾ ಇರುವಂಥದ್ದು ನೇರವಾಗಿ ಹೇಳ್ತಾರೆ ಅಂತಂದರೆ, ಇವರು ಯಾಕ್ರಿ ಈ ಇವತ್ತಿನ ಪೀಳಿಗೆ ಇಷ್ಟೊಂದು ನಿಸ್ಸಹಾಯಕರಾಗಿ, ಇಷ್ಟೊಂದು ನಿಶ್ಶಕ್ತರಾಗಿದ್ದೀರಿ? ಅರೆ, ಅವರು ಹೇಳ್ತಾ ಇರೋದು ಸರಿಯಾ ತಪ್ಪ ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ? ಪತ್ರಿಕೋದ್ಯಮ ಅಂದರೆ ಪತ್ರಿಕೋದ್ಯಮ ಅಷ್ಟೇ ರೀ. ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಇನ್ನೊಂದರಲ್ಲಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಕಂಪ್ಲೀಟಾಗಿ ಫ್ಯಾಬ್ರಿಕೇಟೆಡ್ ಇದು ತಗೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವರು ಮಾತನಾಡುವಂತಹ ಮಾತುಗಳು ಯಾವ ರೀತಿ ಇದೆ ಅಂತಂದರೆ, ಇವರ ಸ್ವಂತಕ್ಕೆ ಪತ್ರಿಕೋದ್ಯಮವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಮಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಈ ಜನಗಳಿಗೆ, ಪ್ರಜೆಗಳಿಗಿಲ್ಲ. ಅದಕ್ಕೋಸ್ಕರವಾಗಿ ಇವರು ಈ ರೀತಿಯಾದಂತಹ ಆಟಗಳನ್ನು ಆಡ್ತಾ ಇದ್ದಾರೆ. ಈ ಇಬ್ಬರ ಮಾತುಗಳನ್ನು ಕೇಳಿದಾಗ ನಮಗನ್ಸಿದ್ದು, ನಮಗೆ ಭಾರತಕ್ಕೆ ಸ್ವತಂತ್ರ ಬೇಕಿತ್ತಾ ಅಂತ. ಭಾರತಕ್ಕೆ ಸ್ವತಂತ್ರ ಬೇಕಿತ್ತಾ? ನಾವಿನ್ನೂ ಬ್ರಿಟಿಷರ ಕೈ ಕೆಳಗಡೆ ಗುಲಾಮರಾಗಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ. ಒಂದು ವೇಳೆ ಬ್ರಿಟಿಷರ ಕಾಲದಲ್ಲಿ ಏನಾದರೂ ಇಂತಹ ಮಾಧ್ಯಮಗಳು ಇದ್ದಿದ್ರೆ ನಮಗೆ ಸ್ವತಂತ್ರವೇ ಬರ್ತಾ ಇರಲಿಲ್ಲ, ಅದೇ ಒಳ್ಳೆಯದಾಗಿತ್ತು.
ಎಷ್ಟೊಂದು ವಿಚಾರಗಳನ್ನು ನಾವು ಮಾತನಾಡಬೇಕಾದಂತಹ ವಿಚಾರಗಳನ್ನು ಮರೆತಿದ್ದೀವಿ. ಬೇಡದೇ ಇರೋ ವಿಚಾರಗಳ ಬಗ್ಗೆ ಗಂಟೆಗಟ್ಟಲೆ ನಾವು ಮಾತನಾಡ್ತೀವಿ ಅಂತಂದರೆ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಬದಲಾವಣೆ ಆಗಿದೆ, ಎಷ್ಟು ನಿಶ್ಶಕ್ತತೆ ನಮ್ಮಲ್ಲಿ ಕಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಜಕ್ಕೂ ಆ ವಿಡಿಯೋ ಅರ್ಣಬ್ ಗೋಸ್ವಾಮಿ ಮಾತನಾಡಿರುವಂಥ ಅವರ ಸಹಚರರು ನಗುನಗುತ್ತಾ ಮಾತನಾಡಿರುವಂಥ ವಿಡಿಯೋ ನೋಡಿದಾಗ ನನಗನ್ಸಿದ್ದು ಪಠ 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 ಅಂತೇಳಿ ನಮ್ಮ ಕೆನೆಗೆ ನಾವೇ ಹೊಡ್ಕೊಳ್ಳೋ ರೀತಿ ಆಯಿತು. ಅರೆ ಪ್ರಜ್ಞಾವಂತ ವಿದ್ಯಾವಂತ ಯುವಕರೇ, ವಿಚಾರ ಮಾಡ್ರಿ. ಪತ್ರಿಕೋದ್ಯಮ ಅಂದರೆ ಪವಿತ್ರವಾದದ್ದು. ಇವರು ಏನು ಮಾಡ್ತಾ ಇದ್ದಾರೆ? ಪತ್ರಿಕೋದ್ಯಮವನ್ನು ಬಲಪಂಥ ಎಡಪಂಥ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರುವುದು ನ್ಯಾಯಕ್ಕೋಸ್ಕರವಾಗಿ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ SIT ಮುಂದೆ ದಾಖಲೆಗಳನ್ನು ಕೊಟ್ಟಿದ್ದಾರೆ, ನ್ಯಾಯಾಲಯ ಮುಂದೆ ದಾಖಲೆ ಕೊಟ್ಟಿದ್ದಾರೆ. ಇವೆಲ್ಲವೂ ಸಹ ಹೋರಾಟಕ್ಕೋಸ್ಕರ ನ್ಯಾಯಕ್ಕೋಸ್ಕರಾಗಿ ಮಾಡ್ತಾ ಇರುವಂಥದ್ದಲ್ವಾ? ಇವ್ರು ಹೇಳೋದೇನು? ಎಡಪಂಥ ಬಲಪಂಥ ಅಂತ ಹೇಳ್ತಾ ಹೋಗ್ತಾರೆ. ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಪತ್ರಿಕೋದ್ಯಮ ಅಂತಂದರೆ ನಿಷ್ಪಕ್ಷಪಾತವಾಗಿ ಕಟ್ಟ ಕಡೆಯ ವ್ಯಕ್ತಿ ಭಾರತೀಯನಿಂದ ಹಿಡಿದು ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುವಂತಹ, ಏನು ಬಡವರ ಮತ್ತು ಮಧ್ಯಮ ವರ್ಗದವರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಕಾಪಾಡುವಂತಹ, ಅವರನ್ನು ಕಾಪಾಡುವಂತಹ, ದನಿ ಎತ್ತುವಂತಹ, ಸಂವಿಧಾನವನ್ನು ಕಾಪಾಡುವಂತಹ, ಸಂವಿಧಾನದ ಆಶಯಗಳನ್ನು ಜನರಿಗೆ ತಿಳಿಸುವಂತಹ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ತಿಳಿಸುವಂತಹ, ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸುವಂತಹ ಇದೊಂದು ಸೇವಾ ವೃತ್ತಿ ರೀ. ಇದು ವಕೀಲರ ಸೇವಾ ವೃತ್ತಿಯು, ವಕೀಲರು ಸಹ ಸೇವಾ ವೃತ್ತಿ ಹೌದು, ಮಾಧ್ಯಮದವರದ್ದು ಸಹ ಸೇವಾ ವೃತ್ತಿಯೂ ಹೌದು. ಇದನ್ನು ಯಾತಕ್ಕೋಸ್ಕರವಾಗಿ ಇದನ್ನು ಈ ರೀತಿ ಸ್ವಂತಕ್ಕೆ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈ ಎರಡು ವಿಚಾರಗಳನ್ನು ನೀವು ನೋಡಿ, ಈ ಎರಡು ವಿಚಾರಗಳನ್ನು ನೀವು ಕಂಪೇರ್ ಮಾಡಿ ನೋಡಿ. ಅರ್ಣಬ್ ಗೋಸ್ವಾಮಿ ಮಾತನಾಡಿರುವಂತಹ ಮಾತುಗಳಿಗೂ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡಿರುವಂಥ ಮಾತುಗಳು, ಇವರಿಬ್ಬರು ಮಾತನಾಡ್ತಾ ಇರುವಂತಹ ಶೈಲಿ ಯಾವ ರೀತಿ ಇದೆ ಅಂತಂದರೆ, ಪತ್ರಿಕೋದ್ಯಮವನ್ನು ಇವರೇ ಎರಡು ಭಾಗ ಮಾಡಿದ್ದಾರೆ. ಎಡಪಂಥೀಯ ಮಾಧ್ಯಮಗಳು ಅಂದರೆ ಯಾವುದು? ಅರ್ಣಬ್ ಗೋಸ್ವಾಮಿ ಹೇಳಬೇಕು, ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳಬೇಕು. ಇಡೀ ಕರ್ನಾಟಕದಲ್ಲಿ ಇವರೇ ಹೇಳೋ ಪ್ರಕಾರ ಎಡಪಂಥೀಯ ಮಾಧ್ಯಮಗಳು ಯಾವುದ್ಯಾವುದಿದೆ ಅಂತ ಹೇಳಬೇಕು. ಹೇಳಿ, ಯಾವುದಿದೆ? ಕನ್ನಡದಲ್ಲಿರುವಂತಹ ಬೆರಳೆಣಿಕೆಯಷ್ಟು ಸ್ಯಾಟಲೈಟ್ ಚಾನಲ್ಗಳು ಯಾರ ಹಿಡಿತದಲ್ಲಿದೆ? ಪ್ರಿಂಟ್ ಮಾಧ್ಯಮಗಳು, ಪತ್ರಿಕೆಗಳು, ದಿನಪತ್ರಿಕೆಗಳು ಯಾರ ಹಿಡಿತದಲ್ಲಿದೆ? ವಿಚಾರ ಮಾಡಬೇಕಲ್ವಾ? ಎಡಪಂಥೀಯ ಮಾಧ್ಯಮಗಳು ಅಂತಾರಲ್ಲ ನಮ್ಮ ಅರ್ಣಬ್ ಗೋಸ್ವಾಮಿ ಅವರು. ಕರ್ನಾಟಕದಲ್ಲಿ ಒಂದು ಎಡಪಂಥೀಯ ಮಾಧ್ಯಮಗಳನ್ನು ತೋರಿಸ್ಬಿಡಿಯಪ್ಪ. ಪಬ್ಲಿಕ್ ಟಿವಿಯ ರಂಗಣ್ಣ ತೋರಿಸ್ಬಿಡಿ. ಇಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನ್ರಿ? ಏನನ್ನು ಅರ್ಥ ಮಾಡ್ಕೊಳ್ಬೇಕು ನಾವು? ಇವರು ಪತ್ರಕರ್ತರ? ಇವರು ಯಾರಿಗೆ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇಲ್ಲಿ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅದು ಬೇರೆ ಕತೆ. ಇಂತಹ ಒಂದು ಪ್ರಕರಣ ಬಂದಿದೆ, ಇದನ್ನು ನಾವು ತನಿಖೆ ಮಾಡಬೇಕು. ಪತ್ರಿಕೋದ್ಯಮವನ್ನು ಇಟ್ಕೊಂಡು ನಾವು ತನಿಖಾ ವರದಿಯನ್ನು ರೆಡಿ ಮಾಡಬೇಕು ಅಂತೇಳಿ ಒಬ್ಬ ಪತ್ರಕರ್ತನಿಗೆ, ಒಂದು ಸ್ಯಾಟಲೈಟ್ ಚಾನಲ್ ಅವ್ರಿಗೆ ಗೊತ್ತಿಲ್ಲ. ಇವರಿಗೆ TRP ಬೇಕು, ಕಮರ್ಷಿಯಲ್ ಬೇಕು, ಇನ್ನೊಬ್ಬರನ್ನ ಓಲೈಸಬೇಕು, ಹಣವಂತರನ್ನ ಕಾಪಾಡಬೇಕು ಅಂತಲೇ ಇವರು ಸುದ್ದಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಇವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲ ಇವರಿಗೆ. ಅರೆ ಚಿನ್ನಯ್ಯ ಹೂತು ಹಾಕಿರುವಂತಹ 16 ಕಡೆ ತೋರಿಸಿದ್ದಾನೆ, ಅದರಲ್ಲಿ 3 ಕಡೆ ಅಸ್ಥಿ ಪಂಜರ ಸಿಕ್ಕಿದೆ ಅಂತ SIT ಹೇಳ್ತಾ ಇದೆಯಲ್ಲ, ಇದ್ರ ಬಗ್ಗೆ ಹೇಳ್ಬೇಕಲ್ಲ ನೀವು. 3 ಕಡೆ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಚಿನ್ನಯ್ಯ ಹೇಳಿರುವಂಥ 16 ಕಡೆ 3 ಕಡೆ ಸಿಕ್ಕಿದೆಯಲ್ಲ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ SIT ಕೊಟ್ಟಿರುವಂಥ ರಿಪೋರ್ಟಲ್ಲಿ ಹೇಳ್ತಾ ಇದೆಯಲ್ಲ. ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳು ಯಾರ್ದು ಹೇಳ್ಬೇಕಲ್ಲ. ಏನಾದರೂ ಮಾತಾಡ್ತಾ ಇದ್ದೀರಾ ನೀವು? ತಲೆ ತಗ್ಗಿಸುವಂತಹ ಮಾತುಗಳನ್ನು ಆಡ್ತಾ ಇದ್ದೀವಿ. ತಲೆ ತಗ್ಗಿಸುವಂಥದ್ದು ನ್ಯಾಯಕ್ಕೋಸ್ಕರವಾಗಿ. ಫ್ಯಾಬ್ರಿಕೇಟೆಡ್ ಅಂತೆ, ಕಂಪ್ಲೀಟ್ ಫ್ಯಾಬ್ರಿಕೇಟೆಡ್ ಅಂತೆ. ಅವರು ಹೇಳ್ತಾರೆ ಕಂಪ್ಲೀಟ್ ಬುಲ್ಶೀಟ್ ಅಂತೆ. ಏನ್ರಿ ಇವರು? ಈ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ? ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ?
ಈ ಮಾತುಗಳನ್ನು ಕೇಳ್ತಾ ಅಂತಂದಾಗ ಈ ಏನು ರಾಜಕೀಯದಲ್ಲಿರುವಂತಹ ಈ ರಾಜಕಾರಣಿಗಳು ಮಾತನಾಡ್ತಾರಲ್ಲ, ಅವ್ರಿಗೂ ಇವ್ರಿಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಈ ಸಂವಿಧಾನ ಎಲ್ಲರಿಗೂ ಸೇರಬೇಕಾಗಿರುವಂಥದ್ದು. ಈ ಪತ್ರಿಕೋದ್ಯಮವನ್ನು ನೀವು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳುವಂತಹ ಹಕ್ಕು ಯಾರೂ ಕೊಟ್ಟಿಲ್ಲ ನಿಮಗೆ. ನಿಮ್ಮ ಕೈನಲ್ಲಿ ಆಗೋದಿಲ್ಲ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಪದೇ 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 ಹೇಳ್ತಾ ಇದ್ದೀವಿ, ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳನ್ನು ಬಂದ್ ಮಾಡಿ ಹೊರಟೋಗ್ಬಿಡಿ. ಯಾವ ಪರಿಸ್ಥಿತಿಗೆ ತಂದುಬಿಟ್ಟಿದ್ದೀರಿ ಇವತ್ತು. ಎಡಪಂಥ ಅಂತೆ, ಬಲಪಂಥ ಅಂತೆ, ಮತ್ಯಾವುದಾದ್ರೂ ಒಂದು ಪಂಥ ಸೇರಿಸ್ಕೊಳ್ಳೋದಂತೆ ಡಿವೈಡ್ ಮಾಡಿಬಿಡ್ರಿ. ಸ್ಯಾಟಲೈಟ್ ಚಾನೆಲ್ಗಳು ಬೋರ್ಡ್ ಹಾಕ್ಬಿಡಿ. ನಾವೆಲ್ಲ ಬಲಪಂಥೀಯರು, ಎಡಪಂಥೀಯರ ಲಿಸ್ಟಲ್ಲಿ ನೋಡಿದ್ರೆ ಒಬ್ಬರೂ ಇಲ್ಲ. ಇವ್ರು ಹೇಳ್ತಾರೆ ಎಡಪಂಥ ಬಲಪಂಥ ಅಂತ. ಇದು ಕತೆ ರೀ. ನಮ್ಮ ದೇಶದ ಇವತ್ತಿನ ದುಸ್ಥಿತಿಗೆ ಇದೆ ಕಾರಣ. ಚೈನಾದಲ್ಲಿ ಡ್ರೈವರ್ ಇಲ್ಲದಂತಹ ರೋಬೋಟ್ ಕಾರುಗಳು ಓಡಾಡ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಇಂತಹ ಫ್ಯಾಬ್ರಿಕೇಟೆಡ್ ಸುದ್ದಿಗಳನ್ನು ಮಾಡಿಕೊಂಡು ಜನರ ದಾರಿ ತಪ್ಪಿಸ್ಕೊಂಡು ಯಾವನೋ ಹಣವಂತನಿಗೆ ಜೀವುಜುರಕ್ಕೆ ಜೈಕಾರ ಹಾಕ್ಕೊಂಡಿರುವಂತಹ ಪತ್ರಕರ್ತರನ್ನು ನಾವು ನೋಡುವಂತಹ ದೌರ್ಭಾಗ್ಯ ಇವತ್ತು ನಮ್ಮ ಮುಂದೆ ಇದೆ. ಸ್ನೇಹಿತರೆ, ಬೇಸರ ಆಗುತ್ತೆ ಇಂಥವ್ರ ಮಧ್ಯೆ ನಾವಿದ್ದೀವಲ್ಲ ಅಂತೇಳಿ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಇವರು ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮಾಡ್ಕೊಳ್ತಾ ಇದ್ದಾರಲ್ಲ. ಪ್ರಶ್ನಿಸುವಂತಹ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ, ಯಾರು ಮಾತನಾಡ್ತಾ ಇಲ್ವಲ್ಲ. ಸುದ್ದಿವಾಹಿನಿಗಳು ಅಂತಂದರೆ ಜನರ ಧ್ವನಿ ಆಗಬೇಕು, ನಿಷ್ಪಕ್ಷಪಾತವಾಗಿರಬೇಕು. ಎಡ ಬಲ ಅಂತ ಮಾಡಬೇಡ್ರಿ, ಹಿಂದೂ ಮುಸ್ಲಿಂ ಅಂತ ಮಾಡಬೇಡ್ರಿ. ನಿಮ್ಮದೇ ಆದಂತಹ ಘನತೆ ಗೌರವ ನಿಮಗೆ ಇದೆ. ಅರ್ಥ ಮಾಡಿಕೊಂಡ್ರೆ ನೀವು ಮೇಲ್ಮಟ್ಟಕ್ಕೆ ಹೋಗ್ತೀರಿ. ಇಲ್ಲ ಅಂತಂದರೆ ಈ ರೀತಿಯಾಗಿ ಜನರು ನಿಮ್ಮನ್ನು ನೋಡಿ ಇವರು ಈ ಪರಿಸ್ಥಿತಿಗೆ ಇಳಿದ್ಬಿಟ್ರ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳನ್ನು ನೋಡ್ತಾ ಇರುವಂಥ ರೀತಿನೇ ಬೇರೆ. ನಿಮಗೆಲ್ಲೋ ಒಂದು ಕಡೆ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ನಿಮ್ಮ ನೈತಿಕತೆಯನ್ನು, ಮೌಲ್ಯಗಳನ್ನು ಇದನ್ನು ಮರೆತು ಬಿಟ್ಟಿದ್ದೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.